ಬೇಡಿಕೆಗೆ ಆಗ್ರಹಿಸಿ ಬಿಎಂಟಿಸಿ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. 100ಕ್ಕೂ ಹೆಚ್ಚು ಇವಿ ಬಸ್ ಚಾಲಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಬೇಡಿಕೆ ಈಡೇರೋವರೆಗೆ ಬಸ್ ತೆಗೆಯಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಒಂದು ಪ್ರೊಟೆಸ್ಟ್ ಕಂಡು ಬಂದಿದೆ. ಬಸ್ಸುಗಳನ್ನು ತೆಗೆಯದೆ ಪ್ರತಿಭಟನೆಗೆ ಕುಳಿತಿದ್ದಾರೆ ಚಾಲಕರು. ಹಾಜರಾತಿ, ಬೋನಸ್ ಹಾಗೂ ವೇತನ ಭತ್ಯೆ ನೀಡುವಂತೆ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಡಿಪೋ ನಂಬರ್ 16ರ 100ಕ್ಕೂ ಹೆಚ್ಚು ಇವಿ ಬಸ್ ಚಾಲಕರ ಪ್ರೊಟೆಸ್ಟ್ ಇದು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಎಲೆಕ್ಟ್ರಿಕ್ ಬಸ್ ಸಂಚಾರವನ್ನು ನಿಲ್ಲಿಸಿದ್ದಾರೆ ಚಾಲಕರು. ಕಳೆದ 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಕೊಡ್ತಾ ಇಲ್ಲ, ಜೊತೆಗೆ ವೇತನ ಭತ್ಯೆ ಹಾಗೂ ಅಪಘಾತವಾದಾಗ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲ್ಲ. ಚಾಲಕರಿಗೆ ಭದ್ರತೆ ಕೂಡ ಇಲ್ಲ. ನಮ್ಮ ಬೇಡಿಕೆ ಯಾವಾಗ ಈಡೇರಿಸುತ್ತೆ ಸರ್ಕಾರ, ಅಲ್ಲಿವರೆಗೂ ನಾವು ಇವಿ ಬಸ್, ಎಲೆಕ್ಟ್ರಿಕ್ ಬಸ್ಗಳನ್ನ ತೆಗೆಯಲ್ಲ ಅಂತ ಚಾಲಕರು ಪಟ್ಟು ಹಿಡಿದಿರುವಂಥದ್ದು. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬಿಎಂಟಿಸಿ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. 100ಕ್ಕೂ ಹೆಚ್ಚು ಇವಿ ಬಸ್ ಚಾಲಕರ ಪ್ರೊಟೆಸ್ಟ್ ಇದು. ಬೇಡಿಕೆಯನ್ನು ಸರ್ಕಾರ ಈಡೇರಿಸುವವರೆಗೂ ಬಸ್ ತೆಗೆಯಲ್ಲ ಅಂತ ಪಟ್ಟನ್ನು ಕೂಡ ಹಿಡಿದು ಕುಳಿತಿರುವಂಥದ್ದು. ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಈ ರೀತಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬೆಂಗಳೂರಿನ ದೀಪಾಂಜಲಿ ನಗರದ ಬಿಎಂಟಿಸಿ ಬಸ್ ಡಿಪೋ ಇದು. ಬಸ್ಸುಗಳನ್ನು ತೆಗೆಯದೆ ಪ್ರೊಟೆಸ್ಟ್ಗೆ ಕುಳಿತಿದ್ದಾರೆ ಚಾಲಕರು. ಹಾಜರಾತಿ ಹಾಗೆ ಬೋನಸ್ ಜೊತೆಗೆ ಇನ್ನು ಸಾಕಷ್ಟು ಏನೆಲ್ಲ ಬೇಡಿಕೆ ಇದೆ, ವೇತನ ಭತ್ಯೆ ನೀಡುವಂತೆ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಡಿಪೋ ನಂಬರ್ 16ರ 100ಕ್ಕೂ ಹೆಚ್ಚು ಇವಿ ಬಸ್ ಚಾಲಕರು ಈ ಒಂದು ಪ್ರೊಟೆಸ್ಟ್ನಲ್ಲಿ ತೊಡಗಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಸಂಚಾರವನ್ನು ನಿಲ್ಲಿಸಿದ್ದಾರೆ ಚಾಲಕರು. ಕಳೆದ 2 ವರ್ಷಗಳಿಂದ ಇವರಿಗೆ ಅಟೆಂಡೆನ್ಸ್ ಬೋನಸ್ ಕೊಡ್ತಾ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಬೋನಸ್ ಹಾಗೂ ವೇತನ ಭತ್ಯೆ ಹಾಗೆ ಏನಾದರೂ ಆಕ್ಸಿಡೆಂಟ್ ಆದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಚಾಲಕರಿಗೆ ಭದ್ರತೆ ಇಲ್ಲ. ಹೀಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಇವಿ ಬಸ್ಗಳನ್ನು ಹೊರಗೆ ತೆಗೆಯಲ್ಲ ಅಂತ ಚಾಲಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ವಿವಿಧ ಬೇಡಿಕೆಗಳು ಇನ್ನೂ ಕೂಡ ಈಡೇರಿಲ್ಲ. ಬೋನಸ್ ಆಗಿರ್ಬೋದು, ವೇತನ ಭತ್ಯೆ ಆಗಿರ್ಬೋದು, ಜೊತೆಗೆ ಯಾವಾಗಾದರೂ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಬಿಎಂಟಿಸಿ ಇವಿ ಬಸ್ಗಳು ಸಾಕಷ್ಟು ಅಪಘಾತಕ್ಕೀಡಾಗ್ತಾ ಇವೆ. ಇದರಿಂದ ಅಂದರೆ ಸಾಕಷ್ಟು ಆಕ್ಸಿಡೆಂಟ್ನಲ್ಲಿ ಈ ಇವಿ ಬಸ್ಗಳೇ ಹೆಚ್ಚಾಗಿ ಇರುವಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಹೀಗಾಗಿ ಆಕ್ಸಿಡೆಂಟ್ ಆದಾಗ ಸರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚಾಲಕರಿಗೆ ಭದ್ರತೆ ಇಲ್ಲ, ವೇತನ ಭತ್ಯೆ ಸಿಕ್ಕಿಲ್ಲ, 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಕೂಡ ಕೊಡ್ತಾ ಇಲ್ಲ ಅಂತ ನಮ್ಮ ಬೇಡಿಕೆ ಈಡೇರೋವರೆಗೂ ಇವಿ ಬಸ್ಗಳನ್ನು ಹೊರಕ್ಕೆ ತೆಗೆಯಲ್ಲ ಅಂತ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬಿಎಂಟಿಸಿ ಚಾಲಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಅಂತ? ಖಂಡಿತ ಸಿಂಚನ, ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಚಾಲಕರ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಬಸ್ಗಳನ್ನ ತೆಗೆಯದೆ ಪ್ರತಿಭಟನೆಗೆ ಚಾಲಕರು ನಿಂತಿರುವಂತದ್ದು. ಪ್ರಮುಖವಾಗಿ ಸಾರಿಗೆ ಇಲಾಖೆಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಹಾಜರಾತಿ ಆಗಿರ್ಬೋದು, ಬೋನಸ್ ಆಗಬಹುದು, ವೇತನ ಭತ್ಯೆಯನ್ನ ನೀಡದ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ಬಸ್ ಸಂಚಾರ ನಿಲ್ಲಿಸಿದ್ದಾರೆ ಚಾಲಕರು. ಸುಮಾರು ಈಗಾಗಲೇ 100ಕ್ಕೂ ಹೆಚ್ಚು ಇವಿ ಬಸ್ಗಳ ಚಾಲಕರು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಕಳೆದ 2 ವರ್ಷಗಳಿಂದ ಇವರು ಅಟೆಂಡೆನ್ಸ್ ಬೋನಸ್ ಕೊಡ್ತಿಲ್ಲ, ಹಾಗೇನೆ ವೇತನ ಭತ್ಯೆ ಅಪಘಾತವಾದಾಗ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದು ಈಗಾಗಲೇ ಇವರ ಆಕ್ರೋಶ ಆಗಿರುವಂತದ್ದು. ಸೊ ಬೇಡಿಕೆ ಈಡೇರುವವರೆಗೆ ಇವಿ ಬಸ್ ಅನ್ನ ಸಿಲಿಕಾನ್ ಸಿಟಿಯಲ್ಲಿ ಓಡಿಸಲ್ಲ ಅಂತ ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಸುಮಾರು ಡಿಪೋ ನಂಬರ್ 16ರಲ್ಲಿ 100ಕ್ಕೂ ಹೆಚ್ಚು ಇವಿ ಬಸ್ಗಳ ಚಾಲಕರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಸದ್ಯ ಸಾರಿಗೆ ಸಚಿವರು ಯಾವ ರೀತಿ ಇದಕ್ಕೆ ರಿಯಾಕ್ಷನ್ ಕೊಡ್ತಾರೆ, ಯಾಕಂದ್ರೆ ಈ ಹಿಂದೆ ಕೂಡ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸೋದಾಗಿ ಭರವಸೆಯನ್ನ ಕೊಟ್ಟಿದ್ರು. ಈಗ ಯಾವ ರೀತಿಯಾದಂತಹ ಭರವಸೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಸಿಂಚನ. ಅಂದ್ರೆ ಭವ್ಯ, ಇವತ್ತು ಮುಂಜಾನೆಯಿಂದ ಆರಂಭವಾಗಿರೋ ಪ್ರೊಟೆಸ್ಟ್ ಹೇಗೆ ಅಂತ? ಖಂಡಿತ, ಯಾಕಂದ್ರೆ ಮೊನ್ನೆಯಿಂದ ಕೂಡ ಈಗಾಗ್ಲೇ ಏಸ್ಮಾ ಜಾರಿ ಮಾಡಿದ್ರು. ಮೊನ್ನೆ ಕೂಡ ಇವರು ಪ್ರತಿಭಟನೆಯನ್ನ ಮಾಡ್ಬೇಕಿತ್ತು, ಆದ್ರೆ ಮೊನ್ನೆದು ಪ್ರತಿಭಟನೆ ಮಾಡದೆ ದೀಪಾವಳಿ ಮುಗಿದ ನಂತರ ಇವತ್ತು ಬೆಳಿಗ್ಗೆಯಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಸುಮಾರು 100ಕ್ಕೂ ಹೆಚ್ಚು ಬಸ್ನ ಚಾಲಕರಾಗಿರ್ಬೋದು, ಕಂಡಕ್ಟರ್ಗಳು ಕೂಡ ಈಗ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಸದ್ಯ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ಸಾರಿಗೆ ಇಲಾಖೆಯ ಮನವಿಯಾಗಿತ್ತು. ಆದ್ರೆ ಈಗ ಯಾವ ರೀತಿಯಾದಂತಹ ಇವರ ಮೇಲೆ ಕ್ರಮ ಕೈಗೊಳ್ತಾರೆ ಅಥವಾ ಇವರ ಬೇಡಿಕೆಯನ್ನು ಈಡೇರಿಸ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.